so long. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಸ್ಪೆಷಲ್ಲು. ಇವತ್ತು ಸೋಮವಾರ. ನೀವಂತೂ ಸೋಮವಾರ ತಿನ್ನಲ್ಲ, ತುಂಬ ಜನ ತಿನ್ನೋದೇ ಇಲ್ಲ. ನಮಗೆ ವಾರಾಗಿರ ಏನೂ ಇಲ್ಲ, ಎಲ್ಲ ಟೈಮಲ್ಲೂ ನಾವು ತಿಂತೀವಿ. ಬನ್ನಿ ಬಿರಿಯಾನಿ ಹೇಗೆ ಮಾಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನಾನು ಕ್ಯಾರೆಟ್ ಯಾಕೆ ಹಾಕ್ತಾಯಿದ್ದೀನಿ, ಬಟಾಣಿ ಹಾಕ್ತಾಯಿಲ್ಲ ನಾನು, ಅದಕ್ಕೆ ಕ್ಯಾರೆಟ್ ಆಮೇಲೆ ಅದಕ್ಕೆ ಬಟಾಣಿ ಇಲ್ಲ ಅಂದ್ಬಿಟ್ಟು ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ, ಆಮೇಲೆ 1/4 ಲೀಟ್ರ್ ಮೊಸರು ಪೂರ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಂಡ್ಸ್ ಎಷ್ಟು ಗೊತ್ತಾ, 1 kg ಮಾಡ್ತಾಯಿದ್ದೀನಿ. 1 kgಗೆ 100 ಗ್ರಾಮ್ ಶುಂಠಿ, 100 ಗ್ರಾಮ್ ಬೆಳ್ಳುಳ್ಳಿ. ಆಮೇಲೆ ಇದ್ರ ಜೊತೆಯಲ್ಲಿ ಚಕ್ಕೆ ಲವಂಗ ಎಲ್ಲ ಇದರಲ್ಲೇ ಹಾಕಿ ರುಬ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, 2 ನಿಂಬೆಹಣ್ಣು ಸ್ವಲ್ಪ ಚಿಕ್ಕದೇ ಇದೆ, ಅದಕ್ಕೆ 2 ತಗೊಂಡಿದ್ದೀನಿ. ದಪ್ಪ ಇದ್ದರೆ ನಿಂಬೆಹಣ್ಣು 1 ತಗೊಳ್ಳಿ ಸಾಕು. ಫ್ರೆಂಡ್ಸ್, ನಾನು ನೋಡಿ ಸ್ವಲ್ಪ ಪಾತ್ರೆ ದೊಡ್ಡ ತೊಗೊಂಡಿದ್ದೀನಿ. 1 kg ಚಿಕನ್ನು, 1 kg ಅಕ್ಕಿ ಅಲ್ವಾ, 2 kg ಲೆಕ್ಕ ಅದು. ಅದಕ್ಕೋಸ್ಕರ ಸ್ವಲ್ಪ ಅಗಲ ಇರೋ ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದೇ ಇರಲಿ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನು ನೀರಂತ ಇದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಒಂದು ಅರ್ಧ ಲೀಟ್ರ್ ಎಣ್ಣೆ, ಅರ್ಧ ಲೀಟ್ರ್ ಸ್ವಲ್ಪ ಮಿಕ್ಸಿದ್ದೀನಿ. ಇನ್ನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈಗ ನಾನು 2 ಏಲಕ್ಕಿ, ಒಂದೆರಡು ಚಕ್ಕೆ, 1 ಲವಂಗ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಟೇಸ್ಟಾಗಿ ಬರಲಿ ಅಂದ್ಬಿಟ್ಟು. ತುಂಬ ಜನ ಎಣ್ಣೆ ಜಾಸ್ತಿ ಹಾಕಲ್ಲ, ಟೇಸ್ಟಾಗಿ ಅಷ್ಟು ಬರೋಲ್ಲ, ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಈಗ ನಾನು ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಕ್ಯಾರೆಟ್ ಹಾಕ್ಕೊತೀನಿ. ಈರುಳ್ಳಿ ಕೆಂಪುಗಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡೋದ, ಬೆಳ್ಳುಳ್ಳಿ ಶುಂಠಿ ವಾಸನೆ ಹೋಗಂಟ ಸ್ವಲ್ಪ ಸ್ಮೆಲ್ ಹೋಗಲಿ. ಮಸಾಲೆದು ಈಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಳ್ಕೊಳ್ಳೋದ, ಪುದೀನೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಳ್ಕೊತೀನಿ ನೀರಲ್ಲಿ. ಪುದೀನ ತೊಳ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾಯಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, ಮೆಣಸಿಕಾಯಿ ಪುಡಿ 1.5 ಸ್ಪೂನ್ ಹಾಕ್ಕೊತೀನಿ. ನಮ್ಮ ಮನೇಲಿ ಖಾರ ತಿಂತಾರೆ, ಅದಕ್ಕೆ. ನಿಮಗೆ ಖಾರ ಕಡಿಮೆ ಬೇಕಾದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪೌಡ್ರು 1 ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನಷ್ಟು. ಬಿರಿಯಾನಿ ಟೇಸ್ಟಾಗಿರ್ತದೆ ಅಂತ. ಆಮೇಲೆ ಮಟನ್ ಮಸಾಲ ಸ್ವಲ್ಪ.
ಈಗ ಫ್ರೆಂಡ್ಸ್ ಟಮಾಟೆ ಹಣ್ಣು ಹಾಕ್ಕೊತಾಯಿದ್ದೀನಿ. ಟೊಮಾಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸು ಹೇಳಿದ್ದು ಸ್ಟಾರ್ಟಿಂಗ್ ವ್ಲಾಗ್ ಶುರು ಮಾಡುವಾಗ ಬಿರಿಯಾನಿ ಹೇಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ, ಒಂದು ಸತಿ ವ್ಲಾಗ್ ಮಾಡು ಬಿರಿಯಾನಿ ಅಂತ ಹೇಳಿದ್ದು ಫ್ರೆಂಡ್ಸ್. ಅದೇ ಇವತ್ತು ಟೈಮ್ ಸಿಕ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊತಾಯಿದ್ದೀನಿ, ಸ್ವಲ್ಪ ನಿಂಬೆ ರಸ ಹಾಕ್ಕೊತಾಯಿದ್ದೀನಿ ಸ್ವಲ್ಪ. ಫ್ರೆಂಡ್ಸ್ ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ. ಚಿಕನ್ ತೊಳೆದಿಟ್ಟಿದೆ, ಚಿಕನ್ ಹಾಕ್ತಾಯಿದ್ದೀನಿ ಈಗ. ಫ್ರೆಂಡ್ಸ್ ಒಂದು 10 ನಿಮಿಷ ಸ್ವಲ್ಪ ಚಿಕನ್ ಬೇಗಂಟ ಬಿಡ್ತೀನಿ. ಒಂದು 10 ನಿಮಿಷ 10-15 ನಿಮಿಷ ಆದಮೇಲೆ, ಒಂದು 15 ನಿಮಿಷ ಆದಮೇಲೆ ಅಕ್ಕಿ ತೊಳೆದಾಕ್ತೀನಿ. ನೋಡಿ ಇಲ್ಲಿ ಫ್ರೆಂಡ್ಸ್, ಅಕ್ಕಿ ತೊಳೆದು ಹಾಕಿದ್ದೀನಿ. ಇಲ್ಲಿ ನೋಡಿ ಬಿರಿಯಾನಿ ರೆಡಿ ಆಗಿದೆ. ಫ್ರೆಂಡ್ಸ್, ನನ್ನ ಫ್ರೆಂಡು ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡು ಅಂದು. ಯಾವತ್ತೂ ಹೇಳ್ಕೊಡ್ಬೇಕಿತ್ತು, ಟೈಮ್ ಸಿಗಲಿಲ್ಲ. ಅದಕ್ಕೆ ಇವತ್ತು ಮಂಡೇ ಅಲ್ವಾ, ಅದಕ್ಕೆ ಇವತ್ತು ಮಂಡೇ ದಿವಸ ಬಿರಿಯಾನಿ ರೆಸಿಪಿ ತೋರಿಸಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್.